ಏನ್ ಇಟ್ರು ಗುರ್ರಿ ಇವತ್ತು ಪಂಜಾಬ್ ಕಿಂಗ್ಸ್ಗೆ ಮುಟ್ ನೋಡ್ಕೊಂಡಂಗೆ ಇಟ್ಟಿದ್ದಾರೆ 60 ರನ್ ವಿಕ್ಟ್ರಿ ಮಗ RCB. ಏನ್ ಗುರು ಇದು ಹಿಂಗಾಡ್ತವ್ರು RCB ಬ್ಯಾಕ್ ಟು ಬ್ಯಾಕ್ 4 ವಿಕ್ಟ್ರಿನಲ್ಲಾಗಿರು 6 ಹೊಡಿತಾರೆ ಅಂತ ಹೇಳಿದ್ದೆ ನಿಮಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. 6 ಇಲ್ಲಿಂದ ಹೊಡಿತಾರೆ ನೋಡಿ ಅಂತ 4 ಹೊಡೆದವ್ರು 2 ಬಾಕಿ ಇದೆ. ಯಾಕಂದ್ರೆ ಆ ಥರ ಏನೋ ಒಂದು ಬೈಕ್ ಬಂದಿಸ್ತಿತ್ತು. ನಮ್ಮ RCB ಭಾಳ ಇಷ್ಟ ಆಯ್ತಾ. ಸ್ಟಾರ್ಟಿಂಗ್ ಎದ್ಕೊಂಡ್ಬಂದ್ಬಿಡ್ತಾರೆ, ಲಾಸ್ಟಲ್ಲಿ ಸೋತ್ಬಿಡ್ತಾರೆ, ಲಾಸ್ಟಲ್ಲಿ ಮ್ಯಾಚ್ಗಳನ್ನ ಸೋತ್ಬಿಟ್ಟು ಕ್ವಾಲಿಫೈ ಆಗ್ತಾರೆ ಅಥವಾ ಕ್ವಾಲಿಫೈ ಆಗ್ದಂಗೆ ಉಳ್ಕೊಂತಾರೆ. ಇಲ್ಲ ಅಂತಂದ್ರೆ ಈ ಥರ ಮಾಡ್ಕೊತಾರೆ, ಸ್ಟಾರ್ಟಿಂಗ್ ಎಲ್ಲ ಸೋತ್ಕೊಬೋತಾರೆ, ಲಾಸ್ಟ್ಗೆಲ್ಲ ಗೆದ್ಬಿಟ್ಟು ಕ್ವಾಲಿಫೈ ಆಗೋಂತಕ್ಕೆ ಹೋಗ್ತಾರೆ, ಇಲ್ಲ ಕ್ವಾಲಿಫೈ ಆಗೋದಿಲ್ಲ. ಆ ಥರ ಮಾಡ್ಕೊಂತಾರೆ RCB. ಯಾವಾಗಲೂ ನಿದೆಗೊಳ್ಳ RCBದು. ಸೊ ಇನ್ನು ಮಿಕ್ಕಿರೋಂಥ 2 ಮ್ಯಾಚ್ 2 ಮ್ಯಾಚ್ನ ಗೆಲ್ತು ಅಂದರೆ ಒಂದು ಚಾನ್ಸ್, ಔಟ್ಸೈಡ್ ಚಾನ್ಸ್ ಅಂತೂ ಖಂಡಿತ ಇದೆ. ಸೊ ಇವತ್ತಿನ ಮ್ಯಾಚ್ ಏನು ಗುರು ಇತ್ತು, ಟಾಸ್ ಗೆದ್ದವ್ರು ಪಂಜಾಬ್ ಕಿಂಗ್ಸ್ ಏನೇ ಬೌಲಿಂಗ್ ಮಾಡ್ತೀವಿ ಗುರು, ನಾವು ಬ್ಯಾಟಿಂಗ್ ಆಡಲ್ಲ, ಬ್ಯಾಟಿಂಗ್ ಇವ್ರಿಗೆ ಕೊಡ್ತೀವಿ ಅಂತ ಬ್ಯಾಟಿಂಗ್ ಕೊಟ್ಟರು ನಮ್ಮ RCBಗೆ. ಇಲ್ಲ ಧರ್ಮಶಾಲಾ ಅಲ್ಲಿ ಏನೋ ಒಂದು ಮಾಡೋಣ, ಇವತ್ತು ಕಮಾಲ್ ಮಾಡೋಣ, RCBಗೆ ಮನೆಗೆ ಕಳ್ಸೋಣ, ಇವತ್ತು ಸೋತ್ಬಿಟ್ಟು ಇವತ್ತು ಗೆದ್ಬಿಟ್ಟು ಅಂತ ಅನ್ಕೊಂಡ್ರೆ ಅವರೇ ಸೋತೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ರು. ಪಂಜಾಬ್ ಕಿಂಗ್ಸ್ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾಯ್ತು. ಇವತ್ತು ಯಾರು ಡಿಸೈಡರ್ ಮ್ಯಾಚ್, ಇವತ್ತು ಯಾರು ಗೆಲ್ತಾರೋ ಅವ್ರು ಉಳ್ಕೋತಾರೆ ಟೂರ್ನಮೆಂಟಲ್ಲಿ. ಅಂದರೆ ಕ್ವಾಲಿಫೈ ಆಗ್ಬಿಡ್ತಾರೆ ಅಂತಲ್ಲ, ಉಳ್ಕೊಂತಾರೆ, ಸರ್ವೈವ್ ಆಗ್ತಾರೆ. ಸೋತವರು ಮನೆಗೆ ಹೋಗ್ತಾರೆ ಶಿಸ್ತಾಗಿ ಅಂತ. ಇವತ್ತು ಪಂಜಾಬ್ ಕಿಂಗ್ಸ್ ಸೋತ್ಬಿಟ್ಟು ಶಿಸ್ತಾಗಿ ಮನೆಗೆ ಹೋಗಿದ್ರೆ ಅದು 60 ರನ್ ವಿಕ್ಟ್ರಿ, ನಮಗೆ ಬೇಕಾಗಿದ್ದಂಥ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನಿತ್ತು, ಅದು ಇವತ್ತು ಸಿಕ್ತು ಗುರು. ನಾಯಿಗೆ ಹೊಡೆದಿದ್ದು ವಿರಾಟ್ ಕೊಹ್ಲಿ ಹಾಕೊಂಡು ಚಚ್ಚಿದ್ರು ನೋಡ್ಬೇಕಂಗೆ. ಪೋಪ್ಲೆನ ಅಷ್ಟೊಂದು ಅಟ್ಯಾಕ್ ಏನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಿಕೆಟ್ಸ್ನ ಕಳ್ಕೊಂಡು 2 ವಿಕೆಟ್ನ ಪೋಪ್ಲೆಲ್ಲ ಕಳ್ಕೊಂಡು ವಿಲ್ ಜಾಕ್ಸ್ ಹೋದ್ರು, ಫ್ಯಾಫ್ ಡು ಪ್ಲಸ್ ಇಬ್ಬರು ಕೂಡ ಬೇಗನೆ ಔಟ್ ಆದರು. ಅಲ್ಲಿ ನಿಂತ್ಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕಾಗಿತ್ತು. ರಜತ್ ಪತಿದಾರ್ ಜೊತೆಗೆ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಅವ್ರದ್ದು ಬಿಲ್ಡ್ ಆಯಿತು. ಇನ್ಫ್ಯಾಕ್ಟ್ 55 ಹೊಡೆದ್ರು ಅಂತ ಕಾಣಿಸುತ್ತೆ ಪೋಪ್ಲಲ್ಲಿ. 2 ವಿಕೆಟ್ನ ಕಳ್ಕೊಂಡು ಅಷ್ಟೊಂದೇ ಹೆವಿ ರನ್ಸ್ ಏನು ಬಂದಿಲ್ಲ ಪೋಪ್ಲಲ್ಲಿ. ಇನ್ಫ್ಯಾಕ್ಟ್ ಇವರು ಪೋಪ್ಲಲ್ಲಿ ಸಿಕ್ಕಾಪಟ್ಟೆ ಚಿಂದಿ ಉಡಾಯಿಸ್ಬಿಟ್ಟಿದ್ರು. ಅರೌಂಡ್ 70+ ರನ್ಸ್ನ ಹೊಡೆದ್ರು ಅಂತ ಕಾಣಿಸುತ್ತೆ ಪಂಜಾಬ್ ಕಿಂಗ್ಸ್. ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಇನ್ನಿಂಗ್ಸ್ನ ಆಡಿದ್ರು, ಬಡಾದ್ರು ಕೂಡ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಟಕ ನಂಗೆ ವಿಕೆಟ್ಸ್ನ ಕಳ್ಕೊಂಡ್ಬಿಟ್ರು. ಅಲ್ಲಿ ಮಧ್ಯದಲ್ಲಿ ಮಳೆ ಬೇರೆ ಬಂತು ಗುರು. ರಜತ್ ಪತಿದಾರ್ ಅವ್ರು ಏನು ರಜತ್ ಪತಿದಾರ್ ಹೊಡೆದಿದ್ದವನು ಅಜ್ಜಿ ನೆಕ್ಸ್ಟ್ ಲೆವೆಲ್ 6 ಸ್ಪಿನ್ನರ್ಸ್ಗೆ ಹಾಕೊಂಡು ಇಟ್ಟಾಡ್ಸ್ ರುಬ್ಬಾಡ್ಬಿಟ್ರು ಅಂತ ಹೇಳಬೇಕು. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಅಗೇನ್ಸ್ಟ್ ಸ್ಪಿನ್ ಯಾರು ಅಂದರೆ ಅದು RCBಲಿರುವಂಥ ಪ್ಲೇಯರಲ್ಲಿ ಅದು ರಜತ್ ಪತಿದಾರು. ಸ್ಪಿನ್ನರ್ನ ಕರ್ಕೊಂಬಂದ್ರು ಅಂದರೆ ಪಕ್ಕ ಇಡ್ತಾರೆ ಗುರು. 2-3 ಸಿಕ್ಸ್ ಓವರ್ಗೆ ಅನ್ನೋ ಥರ ಒಂದು ಕನ್ಫರ್ಮೇಷನ್ ಸಿಕ್ಬಿಡುತ್ತೆ ನಿಮಗೆ. ಯಾಕಂದರೆ ಸ್ಪಿನ್ನರ್ಸ್ಗೆ ಸರಿಯಾಗಿ ಹಾಕೊಂಡು ಇಟ್ಟಾಡ್ಸಿದ್ದು 6 ಸಿಕ್ಸ್ ಹೊಡಿತಾ ಇದ್ದಂಗೆ ಇನ್ನೂ ಅಟ್ಯಾಕ್ ಮಾಡಕ್ಕೆ ಹೋಗ್ಬಿಟ್ಟು. ಇನ್ಫ್ಯಾಕ್ಟ್ ಎಷ್ಟು ಗುರು ಕ್ಯಾಚ್ ಬಿಟ್ಟಿದ್ದೀವತ್ತಿ ನನ್ನ ಮಕ್ಕಳು ಪಂಜಾಬ್ ಕಿಂಗ್ಸ್ ಅವರು. ಕ್ಯಾಚ್ ಬಿಟ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಡಕ್ಔಟ್ ಆಗಬೇಕಾಗಿತ್ತು, ಕ್ಯಾಚ್ ಬಿಟ್ರು. ಅಲ್ಲಿ ಅಶ್ವತೋಷ್ ಕ್ಯಾಚ್ ಬಿಟ್ರು, ಆಮೇಲೆ ರೈಲಿ ರೂಸೋ ಒಂದು ಕ್ಯಾಚ್ ಬಿಟ್ರು. ರೈಲಿ ರೂಸೋ ಸ್ವಲ್ಪ ಕಷ್ಟ ಆಯಿತು, ಸಿಕ್ಕಾಪಟ್ಟೆ ಜೋರಾಗಿ ಬಂದಿತ್ತು ಬಾಲು. ಬಟ್ ಇವರು ಹಿಡಿದಿರ್ಬೋದಾಯ್ತು, ಅಶ್ವತೋಷ್ ಅವರು ಹಿಡಿದಿರ್ಬೋದಾಗಿತ್ತು. ಬಟ್ ಎರಡೂ ಒಂಥರ ಡ್ರಾಪ್ ಚಾನ್ಸ್ ಅಂತಲೇ ಹೇಳಬೇಕು. ವಿರಾಟ್ ಕೊಹ್ಲಿ 10ರಲ್ಲಿದ್ದಾಗ ಒಂದು ಕ್ಯಾಚು, ವಿರಾಟ್ ಕೊಹ್ಲಿ ಡಕ್ಔಟ್ ಅಂದರೆ 0ರಲ್ಲಿದ್ದಾಗ ಒಂದು ಕ್ಯಾಚು ಬಿಡ್ತಾರೆ. ಮ್ಯಾಚ್ನ ಕನ್ವರ್ಟ್ ಮಾಡಿದ ವಿರಾಟ್ ಕೊಹ್ಲಿ 92 ರನ್ಸ್ಗೆ ಮೋಸ್ಟ್ ಡಿಸರ್ವಿಂಗ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಬಟ್ ಅದೇ ಒಂದು ಪಾಸಿಟಿವ್ ಹಾಕೋಬೇಕು. ಡಕ್ಔಟ್ ಆಗಬೇಕಾಗಿರೋಂಥ ವಿರಾಟ್ ಕೊಹ್ಲಿ 92 ಹೊಡೆದ್ರು ಅಂತಂದರೆ ಇದು ಮೆಚ್ಕೋಬೇಕು ಅಂತ ಅನ್ಕೋಬೇಕು ಅಷ್ಟೇ. ಯಾಕಂದರೆ ಡಕ್ಔಟ್ ಆಗಬೇಕಾಗಿತ್ತು ವಿರಾಟ್ ಕೊಹ್ಲಿ. ಹಂಗೆ ನೋಡೋಕೋದ್ರೆ ಎಷ್ಟು ಕ್ಯಾಚ್ ಬಿಟ್ಟಿದ್ದೀವಿ ಇವತ್ತು. ರಜತ್ ಪತಿದಾರ್ದು ಕೂಡ ಕ್ಯಾಚ್ ಬಿಟ್ರು, ಅವರು ಕೂಡ ಸಿಂಗಲ್ ಡಿಜಿಟ್ ಡಕ್ಔಟ್ ಏನಾಗಬೇಕಾಗಿತ್ತು. ಅವ್ರು ಬಂದಿದ ತಕ್ಷಣ ಔಟ್ ಆಗಬೇಕಾಗಿತ್ತು. ಅಲ್ಲಿ ಕ್ಯಾಚ್ ಬಿಟ್ರು ಹರ್ಷಲ್ ಪಟೇಲ್ ಅವರು. ಸೊ ಇವತ್ತು ಕ್ಯಾಚ್ ಡ್ರಾಪ್ ಅಂತೂ ಸಿಕ್ಕಾಪಟ್ಟೆ ಆಯ್ತು. RCB ಕೂಡ ಮೈಪಾಲ್ ಅವರು ಒಂದು ಕ್ಯಾಚ್ ಬಿಟ್ಟರು. ಕ್ಯಾಚ್ ಡ್ರಾಪ್ಸ್ ಅಂತೂ ಇವತ್ತು 2 ಕಡೆ ಅಂತೂ ಆಗಿದೆ. ಬಟ್ ಪಂಜಾಬ್ ಕಿಂಗ್ಸ್ ಅವರು ಹೆವಿ ಕ್ಯಾಚ್ನ ಡ್ರಾಪ್ ಮಾಡಿದ್ದಾರೆ. ಈ ಕಡೆ ರಜತ್ ಪಟಿದಾರ್ ಅದು 50ಗೆ ಕನ್ವರ್ಟ್ ಮಾಡ್ತಾರೆ, 6ನ ಇಕ್ತಾರೆ. ಅವರು ಸಿಂಗಲ್ ಡಿಜಿಟಲ್ಲಿ ಔಟ್ ಆಗಬೇಕಾಗಿತ್ತು. ಈ ಕಡೆ ವಿರಾಟ್ ಕೊಹ್ಲಿ ನೋಡಿ 92 ರನ್ಗೆ ಕನ್ವರ್ಟ್ ಮಾಡಿ. ಇವೆಲ್ಲ ಕರೆಕ್ಟಾಗಿ ಏನಾದ್ರು ವಿಕೆಟ್ಗಳೆಲ್ಲ ಬಿದ್ದಿತ್ತು ಅಂತಂದರೆ ಪಂಜಾಬ್ ಕಿಂಗ್ಸ್ ಆನ್ ಟಾಪ್ ಕರೆಕ್ಟಾಗಿ ಹೋಗಿರೋರು. ವಿದ್ವತ್ ಕಾವೇರಪ್ಪ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಪೋಪ್ಲೆಲ್ಲಿ ಅವರನ್ನೇ ಅಟ್ಯಾಕ್ ಮಾಡಿದ್ದು, ಸಖತ್ ಬೌಲಿಂಗ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಓವರ್ ಅವರು ಪೆಟ್ಟಿದ್ದಷ್ಟೇ ರಜತ್ ಪತಿದಾರ್ ಅವ್ರಿಗೆ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಅದನ್ನು ಬಿಡ್ತಾರೆ ಪೋಪ್ಲೆಲ್ಲಿ 3 ಓವರ್ ಏನು ಮಾಡಿದ್ರು, ಸಖತ್ ಬೌಲಿಂಗ್ನ ಮಾಡಿದ್ರು ವಿದ್ವತ್ ಕಾವೇರಪ್ಪ ಅವರು. ಇನ್ಫ್ಯಾಕ್ಟ್ ಅವ್ರಿಗೆ 5 ವಿಕೆಟ್ ಬೀಳಬೇಕಾಗಿರುತ್ತೆ. ಎಲ್ಲ ಕ್ಯಾಚನ್ನು ಇವ್ರದೇ ಬಿಟ್ಟಿರೋದು. ಇವ್ರ ಬೌಲಿಂಗಲ್ಲೇ ಎಲ್ಲ 3 ಕ್ಯಾಚನ್ನು ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ವಿಕೆಟ್ ಬೀಳಬೇಕಾಗಿರುತ್ತೆ. ನಮ್ಮ ಕರ್ನಾಟಕದ ವಿದ್ವತ್ ಕಾವೇರಪ್ಪಂಗೆ ಫಸ್ಟ್ ವಿಕೆಟೇ ವಿರಾಟ್ ಕೊಹ್ಲಿ ಬೀಳಬೇಕಾಗಿರುತ್ತೆ. ಅವ್ರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರ್ತಾರೆ. ಫಸ್ಟ್ ವಿಕೆಟು ಡೆಬ್ಯೂ ಮ್ಯಾಚಲ್ಲಿ ನನಗೆ ವಿರಾಟ್ ಕೊಹ್ಲಿದು ಬೇಕಿತ್ತು ರೋ ಅಂತ ಫ್ಯಾಫ್ ಡು ಪ್ಲೆಸಿಸ್ ಬರಂಗೆ ಆಗೋಗ್ಬಿಡ್ತು. ಬಟ್ ಸಾಕಾಗಿ ಪರ್ಫಾರ್ಮ್ ಮಾಡಿದ್ರು ವಿದ್ವತ್ ಕಾವೇರಪ್ಪ. ಇನ್ನೊಂದು ಕಡೆ ಹರ್ಷಲ್ ಪಟೇಲ್ ಬೇರೆ 3 ವಿಕೆಟ್ ಎತ್ಬಿಟ್ಟು ಪರ್ಪಲ್ ಕ್ಯಾಪ್ ಹೋಲ್ಡರ್ ಬೇರೆ ಆಗಿದ್ದು. ಏನು ಯೂಸು, ಕ್ವಾಲಿಫೈ ಆಗೋದಿಲ್ವಲ್ಲ. ಆರೆಂಜ್ ಕ್ಯಾಪ್ ಈ ಕಡೆ, ಪರ್ಪಲ್ ಕ್ಯಾಪ್ ಈ ಕಡೆ. ಬಟ್ ಕ್ವಾಲಿಫೈ ಆಗ್ತಾರೆ ಅನ್ನೋ ಒಂದು ಕ್ವಶನ್ ಇನ್ನೂ ತಲೆಯಲ್ಲಿ ಓಡ್ತಾ ಇದೆ ಈ 2 ಟೀಮಲ್ಲಿ. 2 ಟೀಮಲ್ಲಿ ಒಂದು ಟೀಮ್ ಮನೆಗೆ ಹೋಗಿದ್ದಾಯಿತು. ಬಟ್ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಇಟ್ಕೊಂಡ್ರು ಕೂಡ ಮೇಲ್ಗಡೆ ಇಲ್ವಲ್ಲ ನಾವು. ಅದು ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗಿರೋದು. ಅಂದರೆ ಪರ್ಪಲ್ ಕ್ಯಾಪ್ ನಮ್ಮ ಹತ್ರ ಇಲ್ಲ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವ್ರನ್ನೇ ಪರ್ಪಲ್ ಕ್ಯಾಪ್ನ ಕೊಟ್ಟಿದ್ದೀವಿ ಪಟೇಲ್ರಿಗೆ. ಎಕ್ಸ್ ಟೀಮಲ್ಲಿ ಇದ್ದೇ ಅಲ್ವಾಗ ಅವ್ರು ತಗೊಂಡ್ರು ನೀನು ಅಂತ
ಕೊಟ್ಟು ಕಳಿಸಿದ್ರು. ಸೊ ಇನ್ನೇನು ಹೇಳ್ತೀರಾ ಇವತ್ತು ಹಂಗೆ ಡಮಾಲ್ ಡಿಮ್ಮಿಲ್ ಹಾಕೊಂಡು ತತ್ಕುದ್ರು ಹಾಕೊಂಡು ರುಬ್ಬ ಹಾಕ್ಬಿಟ್ರು ಅಂತ ಹೇಳ್ಬೇಕು. ಆ ಮಳೆ ಬಂದ್ಬಿಟ್ಟು ನಿಲ್ತಿದ್ದಂಗೆ ಆವಿನ ಕಲ್ ಮಳೆ ಬಂದ್ಬಿಟ್ಟು ನಿಲ್ತಿದ್ದಂಗೆ ಅಲ್ಲಿಂದ ಇನ್ನೂ ಒಂದು ಅಧ್ಯಾಯ ಸ್ಟಾರ್ಟ್ ಮಾಡ್ರು. ಒಂದು 2 ಓವರ್ ನಿಂತ್ಕೊಂಡು ಸ್ವಲ್ಪ ನೋಡ್ಕೊಂಡ್ರು ಹೆಂಗೆ ಬರ್ತೈತೆ ಬಾಲು ಹೆಂಗೆ ಅಂತೆಲ್ಲ ಕೆಮ್ರಾನ್ ಮತ್ತು ವಿರಾಟ್ ಕೊಹ್ಲಿ. ಅಲ್ಲಿ ಇನ್ಫ್ಯಾಕ್ಟ್ ಮಳೆ ಬರೋಕ್ಕಿಂತ ಮುಂಚೆನೇ ಇವರು ಔಟ್ ಆಗಿದ್ದು. ಇನ್ನೇನು ಆಕ್ಸಿಲರೇಟ್ ಮಾಡಬೇಕಾಗಿ ಇನ್ನೂ ಚೆನ್ನಾಗಿ ಆಕ್ಸಿಲರೇಟ್ ಮಾಡಬೇಕಾಗಿತ್ತು ರಜತ್ ಪತಿದಾರ್ ಅವರು. ಇನ್ನೇನು ಮಳೆ ಬರ್ತೈತೆ ಆಮೇಲೆ ಡಕ್ವರ್ತ್ ಲೂಯಿಸ್ ಅವರು ಬಂದ್ಬಿಡ್ತು ಅಂತಂದರೆ ಇನ್ನೂ ಸ್ವಲ್ಪ ಯಾಕಂಡು ತತ್ಕನ ಅಂತ ಹೋಗ್ಬಿಟ್ಟು ಅಲ್ಲಿ ಔಟ್ ಆದ್ರು. ವೈಡ್ ಹೋಗೋಂಥ ಬಾಲಿಗೆ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗಿದ್ರು ರಜತ್ ಪತಿದಾರ್. ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು. ಇಲ್ಲ ಇನ್ನೊಂದು ಬಿಗ್ ಸ್ಕೋರ್ ಅವರಿಂದನೂ ಕೂಡ ಬಂದಿರೋದು. ಕನ್ವರ್ಟ್ ಮಾಡ್ಬೇಕು, ಸೆಂಚುರಿ ಕನ್ವರ್ಟ್ ಮಾಡಬೇಕು ರಜತ್ ಪತಿದಾರ್. ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾ ಇದ್ದಾರೆ. 50-50 ಹೊಡೆದಾಗಲೇ ಕರೆಕ್ಟಾಗಿ ನೋಡಿ 50 ಹೊಡೆದಾಗ 50, 55, 50, 53 ಈ ಥರ ಎಲ್ಲ ಇದ್ದಾಗ ಪಕ್ಕ ಔಟ್ ಆಗ್ತಾರೆ ರಜತ್ ಪತಿದಾರ್. 50ಸಲ್ಲೇ ಮೆಜಾರಿಟಿ ಆಫ್ ದ ಟೈಮು ರಜತ್ ಪತಿದಾರು ಔಟ್ ಆಗಿರೋದು. ಸೊ ಅದಾದಮೇಲೆ ಕೆಮ್ರಾನ್ ಗ್ರೀನ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ರು. ಸ್ವಲ್ಪ ವಿರಾಟ್ ಕೊಹ್ಲಿ ಅಂತೂ ಫುಲ್ ಫ್ಲೋರ್ ಕಾಣಿಸ್ಕೊಟ್ರು ಇವರು. ಮಳೆ ಬಂದು ಒಂದು 2 ಓವರ್ ಆದಾದಮೇಲೆ ಸರಿಯಾಗಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಸೆಂಚುರಿ ಆರಾಮಾಗಿ ಹೊಡೆದಿರ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಕಡೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ಎಲಿವೇಶನ್ ಸಿಗೋದ್ರಿಂದ ಕ್ಯಾಚ್ ಇಡೋರು ಇಲ್ಲಿ ರೂಸೋ ಅವರು ಯಾವಾಗಲೂ ಕ್ಯಾಚ್ ಹಿಡಿದಿರ್ಬೇಕಾಯ್ತು. ಅವರಂತೂ ಮುಖದಲ್ಲೇ ನಗು ಒಂಥರ, ಯಾವಾಗಲೂ ಕ್ಯಾಚ್ ಹಿಡಿದಿರ್ಬೇಕಾಯ್ತು, ಇವಾಗ ಹಿಡ್ದೆ ಇವರು ಕ್ಯಾಚ್ನ ನೋಡು ಸೆಂಚುರಿ ಮಾಡೋಕ್ಕೆ ಬಿಡಲಿಲ್ಲ ಅನ್ನೋ ಥರ ಇತ್ತು ಅವ್ರು ಕ್ಯಾಚ್ ಹಿಡಿದಾಗ. ಇನ್ನೇನು ಹೇಳ್ತೀರಾ, ನಾಯಿಗೆ ಹೊಡೆದಂಗೆ 240+ ಹೊಡಿತಾ ಇದ್ದಂಗೆ ಇದೊಂಥರ ಸೀಲ್ ಹೊಡೆದಂಗೆ ಇತ್ತು. ಅವ್ರ ಅಜ್ಜಿ DK ಅವರ ಪರ್ಫಾರ್ಮೆನ್ಸ್ ಮೆಚ್ಕೋಬೇಕು. ಬಾಟಮಲ್ಲಿ ಬಂದ್ಬಿಟ್ಟು ಒಂದು ಕ್ಯಾಮಿಯೋನ ಆಡಿದ್ರು. 240+ ಹೊಡಿತಾ ಇದ್ದಂಗೆ ಹಂಗೂ ಏನೋ ಒಂದು ಇತ್ತು ಗುರು. ಯಾಕೆಂದರೆ ಇವರು 260+ ಎಲ್ಲ ಚೇಸ್ ಮಾಡಿಬಿಟ್ಟಿದಾರಲ್ಲ, ದಾಖಲೆಯ ಚೇಸ್ಗಳೆಲ್ಲ ಮಾಡಿಬಿಟ್ಟಿದಾರಲ್ಲ. ಆದ್ದರಿಂದ ಏನೋ ಒಂದು ಆಗ್ಬೋದು, ಮಿರಾಕಲ್ ಆಗ್ಬೋದು. ಮತ್ತೆ ಏನೋ ಒಂದು ಕಾನ್ಫಿಡೆನ್ಸ್ ಏನೋ ಪಂಜಾಬ್ ಕಿಂಗ್ಸ್ ಅವರಲ್ಲಿ ಇತ್ತು, ಅದನ್ನು ನಮ್ಮ RCB ಬೌಲರ್ಸ್ಗಳು ಮಣ್ಮುಗಿಸ್ಬಿಟ್ರು ಅಂತ ಹೇಳಬೇಕು. ಹ್ಯೂಜ್ ಮೊತ್ತನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಕಾನ್ಫಿಡೆನ್ಸ್ ಇರಬೇಕು ಪಂಜಾಬ್ ಕಿಂಗ್ಸ್ಗೆ. ಯಾಕೆಂದರೆ ಇಷ್ಟೊಂದು ಹ್ಯೂಜ್ ಮೊತ್ತನ ಚೇಸ್ ಮಾಡಿದ್ರು ಅವರು. 260ನೇ ಚೇಸ್ ಮಾಡಿ 260+ ಚೇಸ್ ಮಾಡಿದ್ರು ಅಂತ ಇದನ್ನು ಚೇಸ್ ಮಾಡೋಕ್ಕಾಗಲ್ವ ಅನ್ನೋ ಕಾನ್ಫಿಡೆನ್ಸಲ್ಲಿ ಬಂದಿದ್ರು. ಇನಿಷಿಯಲಿನೇ ಆಗತ್ತ ಸ್ವಪ್ನೈಲ್ ಸಿಂಗು ಮಗ ಏನು ಲಕ್ಕಿ ಚಾರ್ಮು ನಮ್ಮ RCBಗೆ ಹಾಕೊಂಡ್ರೆ ಮ್ಯಾಚೆಲ್ಲ RCB ಗೆಲ್ತಾ ಇದ್ರಲ್ಲ. ನಿಜವಲ್ಲೂ ಲಕ್ಕಿ ಚಾರ್ಮ್ ಅಂತಾರೆ ಸ್ವಪ್ನೈಲ್ ಸಿಂಗ್. ಯಾಕಂದರೆ ಬರೀ ಲಕ್ಕಿ ಚಾರ್ಮ್ ಮಾತ್ರ ಅಂತಲ್ಲ, ಇಂಪ್ಯಾಕ್ಟ್ ಕೂಡ ಅದೇ ಥರ ಮಾಡಿದ್ರು. ಪವರ್ಪ್ಲೇಲಿ ಮುಂಚೆ ನಮ್ಮ RCB ವಿಕೆಟೇ ಬೀಳ್ತಾ ಇರಲಿಲ್ಲ, ಅಲ್ಲಿಂದನೇ ಮ್ಯಾಚ್ನ ಸೋಲ್ತಿದ್ದು. ಇನಿಷಿಯಲ್ ಬ್ರೇಕ್ ಥ್ರೂನ ತೊಗೊಂಬಂದು ಕೊಡ್ತಾರೆ ಸ್ವಪ್ನೈಲ್ ಅವರು. 4 ವಿಕೆಟ್ ತೆಗೆದಿರೋ ಇವತ್ತಲ್ಲ, ಥ್ರೂಔಟ್ ದ ಪವರ್ಪ್ಲೇಲಿ ಹೇಳ್ತಾ ಇರೋದು. ಅವ್ರು ಆಡಿದಂಥ ಮ್ಯಾಚ್ಗಳೆಲ್ಲ ಸೇರ್ಕೊಂಡು ಹೇಳ್ದೇ ಇರೋದು. ಪವರ್ಪ್ಲೇಲೇ ಇಂಪ್ಯಾಕ್ಟ್ ಮಾಡಿದ್ದಾರೆ ಸ್ವಪ್ನೈಲ್ ಸಿಂಗು. ಆದ್ದರಿಂದನೇ RCBಗೆ ಒಂಥರ ಬಿಗ್ ಇಂಪ್ಯಾಕ್ಟ್ ಆಗಿರೋದು ಇವತ್ತು. 2 ಕ್ರೂಷಿಯಲ್ ವಿಕೆಟ್ಸ್ನ ಬೆರೀತಿದ್ದು ಸ್ವಪ್ನೈಲ್ ಸಿಂಗು. ಲಿಯಾಮ್ ಲಿವಿಂಗ್ಸ್ಟನ್ ಒಂಥರ ತಗ್ಲಾಕೊಂಬಿಟ್ರು. ಹಂಗೇನೆ ಬಂದಿದ್ದು ಫಸ್ಟ್ನೇ ಬಾಲನ್ನು ತಗ್ಲಾಕೊಂಬಿಟ್ರು. ಕ್ಲೂಲೆಸ್ ಆಗಿ ಹೋಗ್ಬಿಟ್ರು, ಎಡ್ಜ್ ಆಗಿಬಿಟ್ಟು. ಲಿಯಾಮ್ ಲಿವಿಂಗ್ಸ್ಟನ್ಗೆ ಸಡನ್ನಾಗಿ ಹೋಗಿದ್ದು. ಜಾನಿ ಬೇರ್ಸ್ಟೋ ಮತ್ತು ಇವರು ರೈಲಿ ರೂಸ್ ಅವರ ಕಾಂಟ್ರಿಬ್ಯೂಷನ್ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಭಯ ಹುಡ್ಸೋ ಥರ ಇತ್ತು ಅವರ ಪಾರ್ಟ್ನರ್ಶಿಪ್ಪು. ಯಾಕಂದರೆ ಪವರ್ಪ್ಲೇಲಿ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಾಕ್ಬಿಟ್ರು. ನಮ್ಮ RCB ಸ್ಕೋರ್ಗಿಂತ ಸಿಕ್ಕಾಪಟ್ಟೆ ಕ್ರಾಸ್ ಆಗೋಗ್ಬಿಟ್ಟಿತ್ತು. ಒಂಥರ ಹೈಡ್ ಇದ್ರು ಅವರು ಪವರ್ಪ್ಲೇಲಿ. ಆಮೇಲೆ ಯಾವಾಗ ಜಾನಿ ಬೇಸ್ಟ್ ಅವರ ವಿಕೆಟ್ ಬಿತ್ತೋ, ಕರಣ್ ಶರ್ಮಾ ಯಾವಾಗ ಬಂದ್ಬಿಟ್ಟು ರೈಲಿ ರೂಸನ್ನ ಎತ್ತಿದ್ರು, ಅವಾಗ ಪಾಪ ಗಲ್ಲಕ್ಕೆಲ್ಲ ಬಾಲ್ ಬಿದ್ದುಬಿಟ್ಟು ಗಾಯಾಗಿ ಎಲ್ಲ ಬಡ್ಕೊಬಿಟ್ಟಿದ್ರು. ಪಾಪ ಪೆಟ್ಟೆಲ್ಲ ತಿಂದ್ರು ಇವತ್ತು ರೈಲಿ ರೂಸ್ ಅವರು. ಅವರ ಕಾಂಟ್ರಿಬ್ಯೂಷನ್ ಮರೆಯಂಗಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲಲ್ಲಿ ಆಡ್ತಿದ್ರು ರೈಲಿ ರೂಸು. ಅವ್ರನ್ನ ಅಲ್ಲಿ ಕಟ್ಟಾಕಿಲ್ಲ ಅಂದರೆ ಕರಣ್ ಶರ್ಮಾ ವಿಕೆಟ್ ಎತ್ತಲಿಲ್ಲ ಅಂತಂದಿದ್ರೆ ಎಲ್ಗೋ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋ ಥರ ಕಾಣಿಸ್ತು. ಯಾಕಂದರೆ ಬಂದು ಬಿದ್ದಿದ್ದ ಬಾಲೆಲ್ಲ ಹೊಡಿತಾ ಇದ್ರು. ಅಲ್ಲಿ ಯಾಕಂಡು ರುಬ್ತಾ ಇದ್ರು ಹಂಗೆ ರೈಲ್ ಬುಲೆಟ್ ಹೊಡೆದಂಗೆ ಹೊಡಿತಾ ಇದ್ರು. ಅಲ್ಲಿ ಶಶಾಂಕ್ ಸಿಂಗ್ ಜೊತೆಗೆ ಕಾಂಟ್ರಿಬ್ಯೂಷನ್ ಬಂತು ಇವರು ಸ್ವಲ್ಪ. ಶಶಾಂಕ್ ಸಿಂಗ್ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗೋಗ್ಬಿಟ್ರು. ವಿರಾಟ್ ಕೊಹ್ಲಿ ಹತ್ರ ಬಾಲ್ ಹೋಗ್ತಾ ಇದೆ ಅಂದರೆ ಓಡಕ್ಕೆ ಹೋಗ್ಬೇಡಿ ನೀವು. ವಿರಾಟ್ ಕೊಹ್ಲಿ ಹತ್ರ ಬಾಲ್ ಹೋಗ್ತಾ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಶಾರುಖ್ ಖಾನಿಗೆ ಹೊಡೆದ್ರಲ್ಲ ರನ್ಔಟು, ಅದೇ ಥರ ಇದೊಂದು ರನ್ಔಟ್ ಆಗಿತ್ತು ಗುರು. ಏನು ಗುರು ಅದು ರನ್ಔಟು, ಡೈರೆಕ್ಟ್ ಹಿಟ್ಟು ಗುರು. ಉಳ್ಕೊಂಬಂದು ಹೊಡಿತು ನೋಡಿ ಬಾಲು. ಪಾಪ ಶಶಾಂಕ್ ಸಿಂಗ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಗ್ಬಿಟ್ರು. ಚೆನ್ನಾಗಿ ಆಡಿದ್ರು ಶಶಾಂಕ್ ಸಿಂಗು. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ರು ರೈಲ್ ರೂಸ್ ಅವ್ರ ಜೊತೆಗೆ. ಬಟ್ ಆ ಒಂದು ರನ್ಔಟ್ ಏನಿದೆ ಅದೊಂಥರ ಗೇಮ್ನ ಚೇಂಜ್ ಮಾಡಾಕ್ಬಿಡ್ತು ಅಂತ ಹೇಳ್ಬೇಕು. ಅಲ್ಲಿಂದ ಯಾವುದೋ ಕಾಂಟ್ರಿಬ್ಯೂಷನೇ ಬಂದಿಲ್ಲ ಗುರು. ಒಂಥರ ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನ್ ಇಲ್ಲ ಗುರು. ಮ್ಯಾಚ್ನ ಗೆಲ್ಲಿಸ್ತಾರೆ ಅನ್ನೋ ಥರ ಕಾಂಟ್ರಿಬ್ಯೂಷನ್ ಯಾವುದೂ ಬಂದಿಲ್ಲ. ಅಲ್ಲಿ ಶಶಾಂಕ್ ಸಿಂಗ್ ಮತ್ತು ರೈಲಿ ರೂಸ್ ಇಬ್ಬರು ತಗ್ಲಾಕೊಂಡು ಹೋಗ್ತಾ ಇದ್ದಂಗೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಅಶ್ವತೋಷ್ ಇದ್ದಾರೆ, ಆಮೇಲೆ ಸ್ಯಾಮ್ ಕರನ್ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಇದ್ದಾರೆ, ಅವರಿದ್ದಾರೆ ಇವರಿದ್ದಾರೆ. ಬರೀ ಅಷ್ಟೇ ಹೆಸರಿಗೆ ಮಾತ್ರ ಇದ್ದಾರೆ ಅಷ್ಟೇ. ಲಿಯಾಮ್ ಲಿವಿಂಗ್ಸ್ಟೋನ್ ಹಂಗೆ ತಗ್ಲಾಕೊಂಡು ಬಂದಿದ್ದ ತಕ್ಷಣ ಗಾನ್ ಕೇಸ್ ಆಗ್ತಾ ಇದ್ದಂಗೆ ಅಲ್ಲಿ ಸ್ಯಾಮ್ ಕರನ್ನು ಅವರೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಹಾಕೊಟ್ರು. ಅಳಿಲ ಸೇವೆ ಥರ ಕಾಂಟ್ರಿಬ್ಯೂಷನ್, ಅದು ಏನಕ್ಕೂ ಯೂಸ್ ಇಲ್ಲ ಅಂತ ಗೊತ್ತಾಯಿತು. ಅವರು ಕೂಡ ಔಟ್ ಆದರು. ಲೋಕಿ ಫರ್ಗಸನ್ 1-2 ವಿಕೆಟ್ ಎತ್ತಿದ್ರು ಇವತ್ತು. ಸಿರಾಜನ ಬಾಟಮಲ್ಲಿ ಬಂದ್ಬಿಟ್ಟು 3 ವಿಕೆಟ್ ಎತ್ಬಿಟ್ಟು ನಾನು ಇದ್ದೀನಿ ಗುರು, ನಾನು ಇದ್ದೀನಿ ಅಂತ ತೋರಿಸ್ತಾ ಇದ್ರು. ಪವರ್ಪ್ಲೇ ಸ್ವಲ್ಪ ವಾಚಿಸ್ಕೊಂಡ್ರು ಸಿರಾಜ್ ಭಯ್ಯ. ಆಮೇಲೆ ಲಾಸ್ಟಿಗೆ ಬಂದ್ಬಿಟ್ಟು ನಾನು ಇದ್ದೀನಿ ಗುರು, 3 ವಿಕೆಟ್ ಇದ್ದೀನಿ, ಸುಮ್ಮನೆ ಇರಿ ನೀವು, ತಡ್ಕೊಳ್ಳಿ ಸ್ವಲ್ಪ ಅಲೌಟ್ ಮಾಡ್ತೀನಿ ಅನ್ನೋ ಥರ 3 ವಿಕೆಟ್ನ ಎತ್ಬಿಟ್ಟು ಕರಣ್ ಶರ್ಮಾ ಅವರ 2 ವಿಕೆಟ್ ಮರೆಯಂಗಿಲ್ಲ. ಆಮೇಲೆ ಸ್ವಪ್ನೈಲ್ ಸಿಂಗ್ ಅವರ 2 ವಿಕೆಟು, ಫರ್ಗೂಸನ್ ಅವರ 2 ವಿಕೆಟು, ಲಾಸ್ಟಿಗೆ ಸಿರಾಜ್ ಭಯ್ಯ ಅವರ 3 ವಿಕೆಟು. ಸೊ ಇದಿಷ್ಟೇ ಇವತ್ತು RCB ಬೌಲಿಂಗ್ ಅಂತೂ ಒಂಥರ ಕಡಕಾಗಿತ್ತು. ಇವರಿಗೆ ಕಂಪೇರ್ ಮಾಡ್ತಾರೆ RCB ಬೌಲಿಂಗು ಸಾಕಾಗಿತ್ತು ಅಂತ ಹೇಳಬೇಕು. ಮೇಯ್ನಾಗಿ ಕರಣ್ ಶರ್ಮಾ ಇದ್ದಂಥ 2 ವಿಕೆಟ್ ಅದೊಂಥರ ಟರ್ನ್ ಆಫ್ ಇವೆಂಟ್ ಆಯಿತು ಅಂತ ಹೇಳಬೇಕು. ಸೊ ಇನ್ನೇನು ಹೇಳ್ತೀರಾ ಗುರು, ಇವರ ಬ್ಯಾಟಿಂಗಲ್ಲಿ ಇನ್ನೇನಿತ್ತು
ಅದೇ ಲಿಯಾಮ್ ಲಿವಿಂಗ್ಸ್ಟೋನ್ ಅದು ಏನು ಆಡಿದ್ರೆ ಅಂತಲೇ ಗೊತ್ತಿಲ್ಲ ಈ ಟೂರ್ನಮೆಂಟ್ ಆಡಿದ ಎಲ್ಲ ಮ್ಯಾಚನ್ನು ಒಂಥರ ಮ್ಯಾಕ್ಸ್ವೆಲ್ ಥರ ಆಗೋಗ್ಬಿಟ್ಟಿದ್ದಾರೆ ಅವರು ಆಡಿದೆಲ್ಲ ಇವತ್ತು. ಇನ್ಫ್ಯಾಕ್ಟ್ ಮ್ಯಾಕ್ಸ್ವೆಲ್ ಬೇರೆ ಹಾಕಿರಲ್ಲ, ಫರ್ಗೂಸನ್ ಆಡಿದ್ದು ಇವತ್ತು ಮ್ಯಾಕ್ಸ್ವೆಲ್ ಪರವಾಗಿ. ಯಾಕಂದರೆ ಮ್ಯಾಕ್ಸ್ವೆಲ್ಗೆ ಏನೂ ಆಗ್ತಾ ಇಲ್ಲ ಅಲ್ಲಿ ಬ್ಯಾಟಿಂಗಲ್ಲಿ, ಎಲ್ಲ ಮ್ಯಾಚ್ನು ಕೂಡ ಫ್ಲಾಪ್ ಆಗ್ತಾರೆ. ಅವರು ಹೇಳ್ಬಿಟ್ಟಿದ್ದಾರೆ ಅಂತ ಕಾಣ್ತಿದ್ದು, ಇಲ್ಲಾಗೂ ನನಗೆ ಇನ್ನೂ ಒಂದು ಬ್ರೇಕ್ ಬೇಕು ನನಗೆ ಅಂತ. ಸೊ ಅದಕ್ಕೋಸ್ಕರ ಫರ್ಗೂಸನ್ನೇ ಹಾಕೊಂಡಿದ್ದು. ಸೊ ಆರಾಮಾಗಿ ಶಿಸ್ತಾಗೆ ಇದು ಒಂಥರ ಹೋಗ್ತಾ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತಿದ್ದು, ಕಾಂಪಿಟೇಷನ್ ಎಲ್ದಿರೋ ಥರ ಮ್ಯಾಚ್ ಆಗೋಗ್ಬಿಡ್ತು. ಅಲ್ಲಿ ಅಶ್ವತೋಷ್ ಏನಾದ್ರು ಕಮಾಲ್ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಕೂಡ ಬಂದವರೇ ಔಟ್ ಆಗೋದ್ರು. ಇನ್ನೇನು ಬೇಕಾಗಿರೋ ರನ್ ರೇಟ್ ಎಷ್ಟಿತ್ತು ಅಲ್ಲಿ ಕಿತ್ಕೊಂಡು ಮೇಲ್ಗಡೆ ಹೋಗ್ತಿತ್ತು, ರನ್ ರೇಟ್ ಹೊಡಿಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹೊಡೆಯಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಹೋದ್ರು, ಗಾನ್ ಕೇಸ್ ಆದರೂ ಅಲ್ಲಿ RCBಗೆ 60 ರನ್ನು ವಿಕ್ಟ್ರಿ ಆರಾಮಾಗಿ ಸಿಕ್ಕಿದೆ. 4 ಹೊಡೆದ್ರು, 2 ಹೊಡಿತಾರೆ ಪಕ್ಕ 100%. 6 ಹೊಡಿತಾರೆ ನಮ್ಮ RCB. ಬಟ್ ಕ್ವಾಲಿಫೈ ಆಗುವಂಥ ಸಿಚುವೇಶನ್ ಏನಿದೆ ಅದಿನ್ನೂ ಜಸ್ಟ್ ಪೆಂಡಿಂಗಲ್ಲಿದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಏನು ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟಲ್ಲಿ ಹಾಕಿ. ಇವತ್ತು ಕೊಹ್ಲಿಗೆ ಸೆಂಚುರಿ ಆಗಬೇಕಾಗಿತ್ತು ಗುರು, ಇನ್ನೂ ಮಜಾ ಇರೋದು. ಬಾಯ್.